ಕೇಳಿಸುವೆ ಕಲ್ಲು ಕಲ್ಲಿನಲ್ಲೂ ಕನ್ನಡ ನುಡಿ ಸಿರಿ ಗನ್ನಡ ನುಡಿ. ಇದು ನಮ್ಮ ಕನ್ನಡದ ವಾಣಿ. ನಾನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು. ಪ್ರಾಯಶಃ ನಿಮಗೆಲ್ಲ ಗೊತ್ತು, ಕನ್ನಡದ ಶಿಲಾಶಾಸನಗಳು, ಕನ್ನಡದ ಇತಿಹಾಸದ ಮೊಗ್ಗುಲಲ್ಲಿ ತನ್ನ ಇತಿಹಾಸದ ಪರಂಪರೆಯನ್ನು ತೆರೆದುಕೊಳ್ತಕ್ಕಂಥದ್ದೇ ಈ ಭಾಗಗಳಲ್ಲಿ. ಚಾಲುಕ್ಯರ 9ನೇ ಶತಮಾನ ಎಂದು ಯಾರು ಮರೆಯಲಾಗದಂಥ ಸುದೈವದ ಕನ್ನಡದ ನೆಲದ ಶಿಲ್ಪಕಲೆ, ಸಾಹಿತ್ಯ, ಹೀಗೆ ನಾನಾ ಪ್ರಾಕಾರಗಳಲ್ಲಿ ಕನ್ನಡದ ಸಿರಿ ಸಂಪತ್ತನ್ನು ಈ ನಾಡಿಗೆ, ಈ ದೇಶಕ್ಕೆ ಪರಿಚಯಿಸಿದ ಹೆಮ್ಮೆಯ ಹೆಗ್ಗಳಿಕೆಯ ಚಾಲುಕ್ಯ ವಂಶಸ್ಥರು, ರಾಜಮನೆತನಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಎಂದು ಯಾರೂ ಮರೆಯಲಿಕ್ಕಾಗಲ್ಲ. ಭಾರತದ ಇತಿಹಾಸ ಪುಟದಲ್ಲಿ ಪುರಾತತ್ವ ಇಲಾಖೆಗೆ ಏನಾದರೂ ಇತಿಹಾಸವನ್ನು, ಶಿಲ್ಪಕಲೆಯನ್ನು ಸದಾಕಾಲದಲ್ಲಿ ಕೊಡುತ್ತೆ ಅಂದರೆ ಈ ಕನ್ನಡ ನೆಲದಲ್ಲಿ ಮೊದಲು ಚಾಲುಕ್ಯರು ಕಾಣ್ತಾರೆ. ಅಂಥ ಚಾಲುಕ್ಯರ ಈ ಒಂದು ಶಿಲ್ಪಕಲೆ ಯಾವಾಗಲೂ ಪ್ರವಾಸಿಗನನ್ನು ಕೈಬೀಸಿ ಕರೆಯುತ್ತೆ. ಇಂಥ ಪ್ರವಾಸಿ ತಾಣದಲ್ಲಿ ನಾವು ಕೂಡ ಇದ್ದೀವಿ. ಗೆಳೆಯ ಮಂಜುನಾಥ್, ಪಾಂಡುಪುರ, ನಾನು ಬೆಳ್ಳಿಚುಕ್ಕಿ ವೀರೇಂದ್ರ. ಏನು ಸುಂದರವಾಗಿರ್ತಕ್ಕಂಥ ಈ ಶಿಲ್ಪಕಲೆ ಆ ಕಾಲದಲ್ಲಿ ಪ್ರಾಯಶಃ ನಮಗೆ ಇವತ್ತಿನ ವಿದ್ಯಮಾನಗಳಲ್ಲಿ ನಮಗೆ ಈ ಒಂದು ಸ್ಕಲ್ಪ್ಚರ್ಸ್ಗಳನ್ನ, ಶಿಲ್ಪಕಲೆಯನ್ನು ಮಾಡಲಿಕ್ಕೆ ಮೆಷಿನ್ಗಳಿದೆ, ಟೂಲ್ಸ್ಗಳಿದೆ, ಎಲ್ಲ ಇದೆ. ಆದರೆ 9ನೇ ಶತಮಾನದಲ್ಲಿ ಈ ಯಾವುದೂ ಇಲ್ಲದ ಕಾಲದಲ್ಲಿ ಇಂತಹ ಒಂದು ಕಲೆಯನ್ನು ಈ ರೀತಿಯಲ್ಲಿ ಕೆತ್ತನೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಹೇಗೆ ಮಾಡಿದ್ದಾರೆ? ಪ್ರಾಯಶಃ ನನಗನ್ಸುತ್ತೆ ಇವರೆಲ್ಲರೂ ದೈವ ಸಂಭೂತರೇ ಇರಬೇಕು. ಈ ಶಿಲ್ಪಕಲೆಯನ್ನು ಮಾಡಿರ್ತಕ್ಕಂಥದ್ದು ಅಗಾಧವಾದ ಬೆಟ್ಟಗಳನ್ನ ಕಡಿದು ಇಂಥ ಒಂದು ಶಿಲ್ಪಕಲೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ, ಭಾರತದ ಪರಂಪರೆಗೆ ಆ ರಾಜ ಮಹಾರಾಜರು ನೀಡಿರ್ತಕ್ಕಂಥದ್ದು ಒಂದು ದೊಡ್ಡ ನಮಸ್ಕಾರ, ಹ್ಯಾಂಡ್ಸ್ ಆಫ್ ಹೇಳಬೇಕು ಅವರಿಗೆ. ಯಾಕೆ ಗೊತ್ತಾ, ನಾವೆಲ್ಲರೂ ಇದನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಲೆಯನ್ನು ಈ ನಾಡಿಗೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ಕೊಟ್ಟಂಥ ಮಹಾನ್ ಪ್ರತಸ್ಮರಣೀಯರು ಅಂಥವ್ರನ್ನ ನೆನೆಸ್ಕೊಳ್ಳೋಣ. ಅಲ್ಲಿವರೆಗೂ ಮತ್ತೊಂದು ನಮಸ್ಕಾರ ಇರಲಿ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಬೆಳ್ಳಿಚುಕ್ಕಿ ವೀರೇಂದ್ರ. ಇದು ಪಟ್ಟದಕಲ್ಲು, ಚಾಲುಕ್ಯರ 9ನೇ ಶತಮಾನದ ಇತಿಹಾಸದ ಮೊಗ್ಗುಲಲ್ಲಿ ಹಾಗೆಯೇ ನಿಂತಿರುವ ಇತಿಹಾಸವನ್ನು ಹೇಳಿ ಪ್ರವಾಸಿಗರನ್ನು ಕೈಬೀಸಿ ಕರೀತಾ ಇರುವಂತಹ ಪಟ್ಟದಕಲ್ಲು. ಅಲ್ಲಿವರೆಗೂ ಇರಲಿ. ನಮಸ್ಕಾರ. ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಮ್ಮೆ ಭೇಟಿ ಆಗ್ತೀನಿ.